ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ಕಲಿಯುವ ವಿಡಿಯೋ ಸೀರೀಸ್ನ 24ನೇ ಹಾಗೂ ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಇಂಟ್ರಾಡೇ ಟ್ರೇಡಿಂಗ್ ಅನ್ನು ಕಲಿಯುವ 6ನೇ ವಿಡಿಯೋಗೆ ಸ್ವಾಗತ. ನಾನು ಯಾವಾಗಲೂ ಹೇಳುವ ಹಾಗೆ ಈ ಒಂದು ಕಂಪ್ಲೀಟ್ ವಿಡಿಯೋ ಸೀರೀಸನ್ನು ಒಂದು ಪ್ಲೇಲಿಸ್ಟ್ ಮಾಡಿ ಇಲ್ಲಿ ಐ ಬಟನ್ನಲ್ಲಿ ಕೊಟ್ಟಿರ್ತೇನೆ. ನೀವು ಪ್ರತಿಯೊಂದು ವಿಡಿಯೋಗಳನ್ನು ಕಂಪ್ಲೀಟ್ ಆಗಿ ನೋಡೋದರಿಂದ ನಿಮಗೆ ಎಲ್ಲ ವಿಡಿಯೋಗಳು ಅರ್ಥ ಆಗ್ತದೆ ಹಾಗೂ ನಿಮಗೆ ಒಂದು ಇಂಟೆಲಿಜೆಂಟ್ ಇನ್ವೆಸ್ಟರ್ ಆಗ್ಬೋದಾಗಿದೆ. ನಾವು ಟೆಕ್ನಿಕಲ್ ಅನಾಲಿಸಿಸ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಕ್ಯಾಂಡಲ್ಸ್ಟಿಕ್ ಅನಾಲಿಸಿಸ್ ಅನ್ನು ಕಲ್ತಿದ್ದೇವಲ್ವಾ. ನಿಮ್ಮಲ್ಲಿ ಯಾರಾದರೂ ಆ ವಿಡಿಯೋವನ್ನು ನೋಡದೆ ಬಂದಿದ್ದರೆ ಅದನ್ನು ಈ ಐ ಬಟನಲ್ಲಿ ಕೊಟ್ಟಿರ್ತೇನೆ, ನಿಮಗೆ ನೋಡಿ ಬರ್ಬೋದಾಗಿದೆ. ಆ ಒಂದು ವಿಡಿಯೋದಲ್ಲಿ ಕ್ಯಾಂಡಲ್ಸ್ಟಿಕ್ ಅನಾಲಿಸಿಸಲ್ಲಿ ನಾವು ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸನ್ನು ಕಲ್ತಿದ್ದೇವಲ್ವಾ. ಅದರ ಒಂದು ಕಂಟಿನ್ಯೂಯೇಷನ್ ಆದ ಮಲ್ಟಿಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸನ್ನು ನಾವು ಈ ವಿಡಿಯೋದಲ್ಲಿ ಕಲಿಲಿಕ್ಕಿದ್ದೇವೆ. ಅದಕ್ಕಾಗಿ ತಡ ಮಾಡದೆ ವಿಡಿಯೋದೊಳಗೆ ಹೋಗುವ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಕೊನೆವರೆಗೆ ನೋಡಿ. ನನ್ನ ಹೆಸರು ಜಿಜೋ ಜೋಸೆಫ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಇವತ್ತಿನ ಈ ಮಲ್ಟಿಪಲ್ ಕ್ಯಾಂಡಲ್ಸ್ಟಿಕ್ನ ಬಗ್ಗೆ ಕಲಿಯುವ ಈ ಒಂದು ಪ್ರೆಸೆಂಟೇಷನ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸಲ್ಲಿ ಯಾವುದೆಲ್ಲ ಇದೆ ಎಂಬುದನ್ನು ನೋಡುವ. ಇದನ್ನು ಕ್ಯಾಟಗರಿ ಮಾಡೋದಾದರೆ ಎರಡು ರೀತಿಯಲ್ಲಿ ನಮಗೆ ಕ್ಯಾಟಗರಿ ಮಾಡ್ಬೋದು. ಮೊದಲನೇದು ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಮತ್ತು ಎರಡನೇದು ಮಲ್ಟಿಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅಂತ. ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸಲ್ಲಿ ಬರೀ ಒಂದು ಕ್ಯಾಂಡಲ್ಸ್ಟಿಕ್ ಅಂತ ತಗೊಂಡು ನಾವೊಂದು ಅನಾಲಿಸಿಸನ್ನು ಮಾಡ್ತೇವೆ ಅಥವಾ ಒಂದು ಡಿಸಿಷನ್ ಮೇಕಿಂಗ್ಗೆ ಬರ್ತೇವೆ. ಇದರಲ್ಲಿ ತುಂಬ ಟೈಪ್ ಇದೆ. ಮರ್ಬೋಜು ಅಂತ ಇದೆ, ಡೋಜಿ ಇದೆ, ಸ್ಪಿನ್ನಿಂಗ್ ಟಾಪ್ ಇದೆ, ಪೆಪ್ಪರ್ ಅಂಬ್ರೆಲ್ಲಾ ಇದೆ ಹಾಗೂ ಶೂಟಿಂಗ್ ಸ್ಟಾರ್ಸ್ ಅಂತ ಎಲ್ಲ ಇದೆ. ಇದನ್ನೆಲ್ಲ ನಾನೊಂದು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ ಆಗಿದೆ. ನಿಮ್ಮಲ್ಲಿ ಯಾರಾದರೂ ಆ ವಿಡಿಯೋವನ್ನು ನೋಡದೆ ಬಂದಿದ್ದರೆ ಐ ಬಟನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ನೀವು ಆ ವಿಡಿಯೋವನ್ನು ನೋಡಿ ಬರಬೇಕಾಗಿದೆ. ಹಾಗೂ ಎರಡನೇ ಟೈಪ್ ನೋಡಿದಾದರೆ ಮಲ್ಟಿಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅಂತ. ಇಲ್ಲಿ ಸಹ ಮೇಯ್ನಾಗಿ 4 ಟೈಪ್ ಬರ್ತದೆ. ಎಂಗಲ್ಫಿಂಗ್ ಪ್ಯಾಟರ್ನ್ಸ್, ಪಾರ್ಷಿಯಲ್ ಎಂಗಲ್ಫಿಂಗ್ ಪ್ಯಾಟರ್ನ್ಸ್, ಹರಾಮಿ ಪ್ಯಾಟರ್ನ್ಸ್ ಹಾಗೂ ಗ್ಯಾಪ್ ಬೇಸ್ಡ್ ಪ್ಯಾಟರ್ನ್ಸ್ ಎಲ್ಲ ಬರ್ತದೆ. ಇಲ್ಲಿ ನಾವು ಒಂದಕ್ಕಿಂತ ಹೆಚ್ಚು ಅಂದರೆ 2-3 ಕ್ಯಾಂಡಲ್ಸ್ಟಿಕ್ಗಳನ್ನು ನೋಡಿಕೊಂಡು ಒಂದು ಟ್ರೇಡಿಂಗ್ ಆಪರ್ಚುನಿಟಿಯನ್ನು ಹುಡುಕ್ತೇವೆ ಅಥವಾ ಒಂದು ಅನಾಲಿಸಿಸ್ ಅನ್ನು ಮಾಡ್ತೇವೆ. ಇದು ಯಾವಾಗಲೂ ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ಗಳಿಂದ ಬೆಟರ್ ಅಂತ ಹೇಳ್ಬೋದು. ಹಾಗಾದರೆ ನಮಗೆ ಮೊದಲನೇದಾಗಿ ಎಂಗಲ್ಫಿಂಗ್ ಪ್ಯಾಟರ್ನ್ಸ್ ಅನ್ನು ನೋಡುವ. ಎಂಗಲ್ಫಿಂಗ್ ಪ್ಯಾಟರ್ನ್ಸ್ 2 ಕ್ಯಾಂಡಲ್ ಪ್ಯಾಟರ್ನ್ ಆಗಿರ್ತದೆ. ಇಲ್ಲಿ ಎರಡನೇ ಕ್ಯಾಂಡಲ್ ಮೊದಲ ಕ್ಯಾಂಡಲ್ ಅನ್ನು ಕಂಪ್ಲೀಟ್ ಆಗಿ ನುಂಗಿ ಹಾಕ್ತದೆ ಅಥವಾ ಕಂಪ್ಲೀಟ್ ಆಗಿ ಕವರ್ ಮಾಡ್ತದೆ ಎಂದು ಅರ್ಥ. ಇಂತಹ ಎಂಗಲ್ಫಿಂಗ್ ಪ್ಯಾಟರ್ನ್ಸ್ಗಳು ನಮಗೆ ಒಂದು ಟ್ರೆಂಡ್ ರಿವರ್ಸಲ್ ಅನ್ನು ತೋರಿಸ್ತದೆ. ಇದರಲ್ಲಿ ಮೇನ್ ಆಗಿ 2 ಟೈಪ್ ಬರ್ತದೆ, ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ಸ್ ಹಾಗೂ ಬೇರಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ಸ್. ನಾವು ಮೊದಲನೇದಾಗಿ ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಅನ್ನು ನೋಡುವ. ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಯಾವಾಗಲೂ ಒಂದು ಡೌನ್ ಟ್ರೆಂಡಿನ ಎಂಡಲ್ಲಿ ಬರ್ತದೆ. ಡೌನ್ ಟ್ರೆಂಡಲ್ಲಿ ಬರ್ತಾ ಮೊದಲೊಂದು ರೆಡ್ ಕ್ಯಾಂಡಲ್ ಬರ್ತದೆ. ನಾರ್ಮಲ್ ಆಗಿ ಡೌನ್ ಟ್ರೆಂಡ್ ಅನ್ನು ಕನ್ಫರ್ಮ್ ಮಾಡುವ ಒಂದು ರೆಡ್ ಕ್ಯಾಂಡಲ್ ಬರ್ತದೆ. ಅದರ ನೆಕ್ಸ್ಟ್ ಬರುವ ಒಂದು ಕ್ಯಾಂಡಲ್ ಅದು ಹೇಗೆ ಇರ್ತದೆ ಅಂತ ಹೇಳಿದ್ರೆ, ಓಪನ್ ಆಗುವಂಥದ್ದು ಪ್ರೀವಿಯಸ್ ಕ್ಯಾಂಡಲ್ನ ಕ್ಲೋಸಿಗಿಂತ ಕೆಳಗೇನೆ ಆಗಿರ್ತದೆ. ಆದರೆ ಈ ಒಂದು ಕ್ಯಾಂಡಲ್ನಲ್ಲಿ ಒಂದು ಒಳ್ಳೆಯ ಪ್ರೈಸ್ ಆಕ್ಷನ್ ನಡೆದು ಅದರ ಪ್ರೀವಿಯಸ್ ಕ್ಯಾಂಡಲ್ ಅನ್ನು ಕವರ್ ಮಾಡಿಕೊಂಡು ಅದಕ್ಕಿಂತ ದೊಡ್ಡ ಒಂದು ಗ್ರೀನ್ ಕ್ಯಾಂಡಲ್ ಬಂದು ಇದರ ಮೇಲೆ ಈ ಒಂದು ಪ್ರೀವಿಯಸ್ ಕ್ಯಾಂಡಲ್ಗಿಂತ ಅದರ ಬಾಡಿಯನ್ನು ಕವರ್ ಮಾಡಿಕೊಂಡು ಅದರ ಮೇಲೆ ಕ್ಲೋಸ್ ಆಗ್ತದೆ. ಈ ಒಂದು ಪ್ಯಾಟರ್ನ್ ಈ ಒಂದು ಡೌನ್ ಟ್ರೆಂಡ್ ಎಂಡ್ ಆಯಿತು. ನೆಕ್ಸ್ಟ್ ಒಂದು ಅಪ್ ಟ್ರೆಂಡ್ ಅಥವಾ ಮಾರ್ಕೆಟ್ ಬುಲ್ಲಿಶ್ ಆಗ್ತದೆ ಎಂಬುದನ್ನು ತೋರಿಸ್ತದೆ. ನಮಗೆ ಇಲ್ಲಿ ಹೇಗೆ ಟ್ರೇಡ್ ಮಾಡ್ಬೋದು ಅಂತ ಹೇಳಿದರೆ, ಈ ಒಂದು ಕ್ಯಾಂಡಲ್ನ ಸೆಕೆಂಡ್ ಕ್ಯಾಂಡಲ್ನ ಎಂಡಲ್ಲಿ ನಮಗೆ ಬೈ ಮಾಡ್ಬೋದು ಹಾಗೂ ನಮಗೆ ಸ್ಟಾಪ್ ಲಾಸ್ ಆಗಿ ಅದೇ ಕ್ಯಾಂಡಲ್ನ ಲೋ ಪಾಯಿಂಟನ್ನು ಸೆಟ್ ಮಾಡಿಕೊಳ್ಬೋದಾಗಿದೆ. ನೆಕ್ಸ್ಟ್ ನಾವು ಬೇರಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ಸ್ ಅನ್ನು ನೋಡುವ. ಇದು ಒಂದು ಅಪ್ ಟ್ರೆಂಡ್ನ ಎಂಡಲ್ಲಿ ಬರ್ತದೆ. ಈ ಬೇರಿಶ್ ಎಂಗಲ್ಫಿಂಗ್ ಬಂದರೆ ನೆಕ್ಸ್ಟ್ ಅಲ್ಲಿಂದ ಟ್ರೆಂಡ್ ರಿವರ್ಸಲ್ ಆಗಿ ಒಂದು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗ್ತದೆ ಅಥವಾ ಮಾರ್ಕೆಟ್ ಬೇರಿಶ್ ಆಗ್ತದೆ ಎಂಬುವಂಥದ್ದು. ಇಲ್ಲಿ ಬರುವ ಮೊದಲ ಕ್ಯಾಂಡಲ್ ನಾರ್ಮಲ್ ಆಗಿ ಬರುವ ಅಪ್ ಟ್ರೆಂಡ್ ಅಲ್ಲಿ ಬರುವ ತರನೇ ಒಂದು ಗ್ರೀನ್ ಕ್ಯಾಂಡಲ್ ಆಗಿರ್ತದೆ. ನೆಕ್ಸ್ಟ್ ಕ್ಯಾಂಡಲ್ ಪ್ರೀವಿಯಸ್ ಕ್ಯಾಂಡಲ್ನ ಕ್ಲೋಸಿಗಿಂತ ಮೇಲೆ ಓಪನ್ ಆಗಿ ಡೌನ್ ಆಗಿ ಒಂದು ರೆಡ್ ಕ್ಯಾಂಡಲ್ ಬಂದು ಪ್ರೀವಿಯಸ್ ಕ್ಯಾಂಡಲ್ನ ಓಪನಿಗಿಂತ ಕೆಳಗೆ ಕ್ಲೋಸ್ ಆಗ್ತದೆ ಅಥವಾ ಈ ಪ್ರೀವಿಯಸ್ ಕ್ಯಾಂಡಲ್ನ ಬಾಡಿಗಿಂತ ದೊಡ್ಡದಾಗಿರ್ತದೆ. ಈ ಥರ ಕ್ಯಾಂಡಲ್ 1 ಅನ್ನು ಕಂಪ್ಲೀಟ್ ಆಗಿ ಕವರ್ ಮಾಡಿದರೆ ನಮಗೆ ಅಲ್ಲಿ ಒಂದು ಟ್ರೆಂಡ್ ರಿವರ್ಸಲ್ ಬಂದಿದೆ ಎಂಬುವಂಥದ್ದನ್ನು ನಮಗೆ ಅಸ್ಯೂಮ್ ಮಾಡ್ಬೋದಾಗಿದೆ. ಇಲ್ಲಿ ನಮಗೆ ಹೇಗೆ ಟ್ರೇಡ್ ಮಾಡ್ಬೋದು ಅಂತ ಹೇಳಿದರೆ, ಈ ಸೆಕೆಂಡ್ ಕ್ಯಾಂಡಲ್ ಅಥವಾ ಕ್ಯಾಂಡಲ್ 2ನ ಎಂಡಲ್ಲಿ ನಮಗೆ ಒಂದು ಶಾರ್ಟ್ ಸೆಲ್ ಅನ್ನು ಮಾಡ್ಬೋದು ಹಾಗೂ ಇದರ ಸ್ಟಾಪ್ ಲಾಸ್ ಅನ್ನು ಇದು ಯಾವುದಾದ್ರೂ ಒಂದು ಕ್ಯಾಂಡಲ್ನ ಟಾಪಲ್ಲಿ ನಮಗೆ ಸೆಟ್ ಮಾಡ್ಬೋದಾಗಿದೆ. ನೆಕ್ಸ್ಟ್ ನಾವು ಪಾರ್ಷಿಯಲ್ ಎಂಗಲ್ಫಿಂಗ್ ಪ್ಯಾಟರ್ನ್ಸ್ ಅನ್ನು ನೋಡುವ. ಈ ಪಾರ್ಷಿಯಲ್ ಎಂಗಲ್ಫಿಂಗ್ ಪ್ಯಾಟರ್ನ್ಸು ಒಂದು 2 ಕ್ಯಾಂಡಲ್ ಪ್ಯಾಟರ್ನ್ ಆಗಿರ್ತದೆ. ಇದು ನಾವು ಮೊದಲು ನೋಡಿದ ಎಂಗಲ್ಫಿಂಗ್ ಪ್ಯಾಟರ್ನ್ಗೆ ತುಂಬ ಸಿಮಿಲರ್ ಆಗಿರ್ತದೆ. ಇಲ್ಲಿ ಏನು ಡಿಫ್ರೆನ್ಸ್ ಬರುವುದಂದರೆ, ಇಲ್ಲಿಯ ಎರಡನೇ ಕ್ಯಾಂಡಲ್ ಪ್ರೀವಿಯಸ್ ಕ್ಯಾಂಡಲನ್ನು ಕಂಪ್ಲೀಟ್ ಆಗಿ ಕವರ್ ಮಾಡಿರುವುದಿಲ್ಲ. ಆದರೆ ಇಲ್ಲಿನ ಸೆಕೆಂಡ್ ಕ್ಯಾಂಡಲ್ ಪ್ರೀವಿಯಸ್ ಕ್ಯಾಂಡಲ್ನ 50%ಗಿಂತ ಹೆಚ್ಚಿನ ಭಾಗವನ್ನು ಕವರ್ ಮಾಡಿರಬೇಕು. ಇಲ್ಲಿ ನಮಗೆ ಪಾರ್ಷಿಯಲ್ ಎಂಗಲ್ಫ್ ಆಗಿದೆ ಎಂದು ಹೇಳ್ಬೋದು. ಇದು ನಾರ್ಮಲ್ ಆದ ಎಂಗಲ್ಫಿಂಗ್ ಪ್ಯಾಟರ್ನ್ಗೆ ಸಿಮಿಲರ್ ಆಗಿರ್ತದೆ. 2 ರೀತಿಯಲ್ಲಿ ಟೈಪ್ ಮಾಡ್ತಾರೆ, ಎರಡಕ್ಕೆ ಬೇರೆ ಬೇರೆ ಹೆಸರು ಕರೀತಾರೆ. ಒಂದು ಪ್ರೈಸಿಂಗ್ ಪ್ಯಾಟರ್ನ್ಸ್ ಅಂತ ಹೇಳ್ತಾರೆ ಹಾಗೂ ಡಾರ್ಕ್ ಕ್ಲೌಡ್ ಪ್ಯಾಟರ್ನ್ ಅಂತ ಕರೀತಾರೆ.
ಒಂದು ಅಪ್ ಟ್ರೆಂಡಲ್ಲಿ ಬಂದರೆ ಅದನ್ನು ಡಾರ್ಕ್ ಕ್ಲೌಡ್ ಪ್ಯಾಟರ್ನ್ ಅಂತ ಕರಿತೇವೆ, ಹಾಗೂ ಒಂದು ಡೌನ್ ಟ್ರೆಂಡಲ್ಲಿ ಬಂದರೆ ಅದನ್ನು ಪ್ರೈಸಿಂಗ್ ಪ್ಯಾಟರ್ನ್ಸ್ ಅಂತ ಕರಿತೇವೆ. ಇದು ಎಂಗಲ್ಫಿಂಗ್ ಪ್ಯಾಟರ್ನ್ಗೆ ಸಿಮಿಲರ್ ಆದ ಕಾರಣ ನಾನು ಹೆಚ್ಚಿನದಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗುವುದಿಲ್ಲ. ನಿಮಗೆ ಇದನ್ನು ಓದಿ ನೋಡಿದರೆ ತುಂಬ ಸಿಂಪಲ್ ಆಗಿ ಅರ್ಥ ಆಗ್ತದೆ. ಇದು ನಾರ್ಮಲ್ ಆಗಿ ನಾವು ಆಗ ನೋಡಿದ ಎಂಗಲ್ಫಿಂಗ್ ಪ್ಯಾಟರ್ನ್ ಹಾಗೆ ವರ್ಕ್ ಆಗ್ತದೆ, ಆದರೆ ಅಷ್ಟೊಂದು ಪವರ್ಫುಲ್ ಆಗಿದೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದೊಂದು 50% ಅಥವಾ ಅದಕ್ಕಿಂತ ಹೆಚ್ಚು ಮಾತ್ರ ಕವರ್ ಮಾಡಿರ್ತದೆ. 100%ಗಿಂತ ಹೆಚ್ಚು ಕವರ್ ಮಾಡಿದರೆ ನಮಗೆ ಎಂಗಲ್ಫಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಇದು ಫುಲ್ಲಾಗಿ ಕವರ್ ಮಾಡದ ಕಾರಣ ನಾವು ಪಾರ್ಷಲ್ ಎಂಗಲ್ಫಿಂಗ್ ಪ್ಯಾಟರ್ನ್ಸ್ ಅಂತ ಹೇಳ್ತೇವೆ. ಇಲ್ಲಿ ನೀವು ಇದರ ಹೆಸರುಗಳನ್ನೆಲ್ಲ ಕಲಿಬೇಕಾದ ಅಗತ್ಯವಿಲ್ಲ. ನೀವು ಇಲ್ಲಿ ನಡೆಯುವ ಒಂದು ಪ್ರೈಸ್ ಆಕ್ಷನ್ ಅನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಇನ್ನು ನಾವು ಮೂರನೇ ಟೈಪ್ ಆದ ಹರಾಮಿ ಪ್ಯಾಟರ್ನ್ಸ್ ಅನ್ನು ನೋಡುವ. ಹರಾಮಿ ಪ್ಯಾಟರ್ನ್ಸ್ ಅಂತ ಹೇಳುವಾಗ ಈ ಒಂದು ಹೆಸರು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಹಿಂದಿಯಲ್ಲಿರುವ ಹರಾಮಿಯನ್ನು ಅನ್ಕೊಳ್ಬೇಡಿ. ಈ ಕ್ಯಾಂಡಲ್ ಸ್ಟಿಕ್ಗಳು ಜಪಾನ್ನಲ್ಲಿ ಒರಿಜಿನೇಟ್ ಆದ ಕಾರಣ ಜಪಾನ್ನ ಹೆಸರುಗಳನ್ನು ಕೊಟ್ಟಿದ್ದಾರೆ. ಜಾಪನೀಸಲ್ಲಿ ಹರಾಮಿ ಅಂದರೆ ಪ್ರೆಗ್ನೆಂಟ್ ಎಂದು ಅರ್ಥ. ಇಲ್ಲಿ ನಮಗೆ ಒಂದು ಈ ಕ್ಯಾಂಡಲ್ಗಳನ್ನು ನೋಡುವಾಗಲೇ ಗೊತ್ತಾಗ್ಬೋದು. ಒಂದು ದೊಡ್ಡ ಕ್ಯಾಂಡಲ್ ಬಂದು ಅದರ ಒಳಗೆ ಒಂದು ಸಣ್ಣ ಕ್ಯಾಂಡಲ್ ಬರ್ತದೆ. ಇದನ್ನು ನೋಡುವಾಗ ಇದೊಂದು ಪ್ರೆಗ್ನೆಂಟ್ ವುಮನ್ ನಿಂತಿರುವ ಒಂದು ಥರದಲ್ಲಿ ಈ ಒಂದು ಕ್ಯಾಂಡಲ್ ಬರ್ತದೆ. ಅದರಿಂದಲೇ ಇದನ್ನು ಹರಾಮಿ ಪ್ಯಾಟರ್ನ್ಸ್ ಅಂತ ಕರೀತಾರೆ. ದಿ ಫಸ್ಟ್ ಕ್ಯಾಂಡಲ್ ಯೂಶುವಲಿ ಲಾಂಗ್ ಆ್ಯಂಡ್ ದ ಸೆಕೆಂಡ್ ಕ್ಯಾಂಡಲ್ ಹ್ಯಾಸ್ ಅ ಸ್ಮಾಲ್ ಬಾಡಿ ಬರುವಂಥದ್ದು ಈ ಫಸ್ಟ್ ಕ್ಯಾಂಡಲ್ನ ಒಳಗೆ ಬರ್ತದೆ. ಇಲ್ಲಿ ನಮಗೆ ನೋಡ್ಬೋದು, ಇಲ್ಲಿ 2 ಟೈಪ್ ಆಗಿ ಮಾಡಿದ್ದಾರೆ. ಬುಲ್ಲಿಶ್ ಹರಾಮಿ ಪ್ಯಾಟರ್ನ್ಸ್ ಇದೆ ಹಾಗೂ ಬೇರಿಶ್ ಹರಾಮಿ ಪ್ಯಾಟರ್ನ್ಸ್ ಇದೆ. ಒಂದು ಡೌನ್ ಟ್ರೆಂಡಲ್ಲಿ ಬಂದರೆ ಅದೊಂದು ಬುಲ್ಲಿಶ್ ಹರಾಮಿ ಪ್ಯಾಟರ್ನ್ ಆಗಿರ್ತದೆ, ಹಾಗೂ ಒಂದು ಅಪ್ ಟ್ರೆಂಡಲ್ಲಿ ಬಂದರೆ ಬೇರಿಶ್ ಹರಾಮಿ ಪ್ಯಾಟರ್ನ್ ಆಗಿರ್ತದೆ. ಇದು ಯಾವಾಗಲೂ ಒಂದು ಟ್ರೆಂಡ್ ರಿವರ್ಸಲ್ ಅನ್ನೇ ತೋರಿಸ್ತದೆ. ಒಂದು ಬುಲ್ಲಿಶ್ ಹರಾಮಿ ಬಂದರೆ ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗಿ ಮಾರ್ಕೆಟ್ ಬುಲ್ಲಿಶ್ ಆಗ್ತದೆ ಎಂದು ಅರ್ಥ, ಹಾಗೂ ಒಂದು ಬೇರಿಶ್ ಬಂದರೆ ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗಿ ಒಂದು ಬೇರಿಶ್ ಟ್ರೆಂಡ್ ಸ್ಟಾರ್ಟ್ ಆಗ್ತದೆ ಎಂದು ಅರ್ಥ ಆಗ್ತದೆ. ಇಲ್ಲಿ ಟ್ರೇಡ್ ತೆಗೆಯುವುದು ಹೇಗೆ ಅಂತ ಹೇಳಿದರೆ, ಬುಲ್ಲಿಶ್ ಹರಾಮಿ ಆದರೆ ಒಂದು ಸೆಕೆಂಡ್ ಕ್ಯಾಂಡಲ್ನ ಎಂಡಲ್ಲಿ ನಮಗೆ ಒಂದು ಬೈ ಅನ್ನು ಮಾಡ್ಬೋದು. ಸ್ಟಾಪ್ ಲಾಸ್ ಆಗಿ ಕ್ಯಾಂಡಲ್ 1ನ ಲೋ ಅನ್ನು ನಮಗೆ ಸ್ಟಾಪ್ ಲಾಸ್ ಆಗಿ ತಗೊಳ್ಬೋದು. ಹಾಗೂ ಒಂದು ಬೇರಿಶ್ ಹರಾಮಿ ಪ್ಯಾಟರ್ನ್ ಆದರೆ ಸೆಕೆಂಡ್ ಕ್ಯಾಂಡಲ್ನ ಕ್ಲೋಸಲ್ಲಿ ನಮಗೆ ಒಂದು ಸೆಲ್ ಅನ್ನು ಮಾಡ್ಬೋದು, ಹಾಗೂ ಫಸ್ಟ್ ಕ್ಯಾಂಡಲ್ನ ಟಾಪ್ ಅನ್ನು ನಮಗೆ ಸ್ಟಾಪ್ ಲಾಸ್ ಆಗಿ ಸೆಟ್ ಮಾಡ್ಬೋದಾಗಿದೆ. ಈ ಹರಾಮಿ ಪ್ಯಾಟರ್ನ್ಗಳು ಯಾವಾಗಲೂ ಈ ಎಂಗಲ್ಫಿಂಗ್ ಪ್ಯಾಟರ್ನ್ ಅಷ್ಟು ಸ್ಟ್ರಾಂಗ್ ಆಗಿರುವುದಿಲ್ಲ. ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿದೆ. ಇನ್ನು ನಾವು ಗ್ಯಾಪ್ ಬೇಸ್ಡ್ ಪ್ಯಾಟರ್ನ್ಸ್ ಅನ್ನು ನೋಡುವ. ಅದಕ್ಕೂ ಮೊದಲು ನೀವು ಗ್ಯಾಪ್ ಅಪ್ ಓಪನಿಂಗ್ ಮತ್ತು ಗ್ಯಾಪ್ ಡೌನ್ ಓಪನಿಂಗ್ ಅಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಒಂದು ಗ್ಯಾಪ್ ಅಪ್ ಅಥವಾ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗುವುದು ಹೇಗೆ ಅಂತ ಕೇಳಿದರೆ, ಒಂದು ದಿನ ಒಂದು ಸ್ಟಾಕ್ ಕ್ಲೋಸ್ ಆದ ನಂತರ ನೆಕ್ಸ್ಟ್ ಡೇ ಓಪನ್ ಆಗುವಾಗ ಅಲ್ಲಿ ನಡೆಯುವ ಒಂದು ಪ್ರೈಸ್ ಚೇಂಜಿನ ಮೇಲೆ ಈ ಥರ ಗ್ಯಾಪ್ ಅಪ್ ಮತ್ತು ಗ್ಯಾಪ್ ಡೌನ್ ಓಪನಿಂಗ್ ಬರ್ತದೆ. ಉದಾಹರಣೆ ಹೇಳೋದಾದರೆ, ಯಾವುದೋ ಒಂದು ಸ್ಟಾಕ್ ಈಗ ಇವತ್ತು ಒಂದು ಮಾರ್ಕೆಟಲ್ಲಿ ಟ್ರೇಡ್ ಆಗಿ ಇವತ್ತೊಂದು 3:30 ಆಗುವಾಗ ಇಲ್ಲಿ ಕ್ಲೋಸ್ ಆಯಿತು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಇವತ್ತು ನೈಟ್ ಒಂದು ಈ ಕಂಪನಿಯ ಮೇಲೆ ಒಂದು ಪಾಸಿಟಿವ್ ನ್ಯೂಸ್ ಬಂದರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಆಗುವಂದಾಗ ಮಾರ್ಕೆಟ್ ಓಪನ್ ಆಗುವ ಸಂದರ್ಭದಲ್ಲಿ ತುಂಬ ಬೈಯರ್ಸ್ ಇರ್ತಾರೆ. ಆ ಒಂದು ಸ್ಟಾಕನ್ನು ಬೈ ಮಾಡಲಿಕ್ಕೆ ತುಂಬ ಜನ ಇರ್ತಾರೆ. ಆಗ ಆಲ್ರೆಡಿ ಈ ಒಂದು ಸ್ಟಾಕನ್ನು ಹೊಂದಿರೋರು ಏನು ಮಾಡ್ತಾರೆ, ಅವರು ಹೆಚ್ಚಿನ ಬೆಲೆಗೆ ಇದನ್ನು ಮಾರಲಿಕ್ಕೆ ಟ್ರೈ ಮಾಡ್ತಾರೆ. ಆಗ ಇಲ್ಲಿ ತುಂಬ ಬೈಯರ್ಸ್ ಇರುವ ಕಾರಣ ಹೆಚ್ಚಿನ ಬೆಲೆಗೆ ಇದನ್ನು ಮಾರಲಾಗ್ತದೆ. ಸ್ಟಾರ್ಟಿಂಗಲ್ಲೇ ಮಾರ್ಕೆಟ್ ಓಪನ್ ಆಗುವ ಸಂದರ್ಭದಲ್ಲಿ ಇದು ಮೇಲೆ ಓಪನ್ ಆಗ್ತದೆ, ಪ್ರೀವಿಯಸ್ ಡೇಯ ಕ್ಲೋಸ್ಗಿಂತ ಮೇಲೆ ಓಪನ್ ಆಗ್ತದೆ. ಅಂಥ ಸಂದರ್ಭದಲ್ಲಿ ಒಂದು ಗ್ಯಾಪ್ ಅಪ್ ಓಪನಿಂಗ್ ಉಂಟಾಗ್ತದೆ. ಹಾಗೂ ಗ್ಯಾಪ್ ಡೌನ್ ಓಪನಿಂಗ್ ಹೇಗೆ ಆಗ್ತದೆ ಅಂತ ಹೇಳಿದರೆ, ಇವತ್ತು ನಾರ್ಮಲ್ ಆಗಿ ಒಂದು ಸ್ಟಾಕ್ ಟ್ರೇಡ್ ಆಗಿ 3:30 ಆದಾಗ ಮಾರ್ಕೆಟ್ ಕ್ಲೋಸ್ ಆದ ಸಂದರ್ಭದಲ್ಲಿ ಟ್ರೇಡ್ ಆಗಿ ನಿಲ್ತದೆ. ಇವತ್ತೇ ನೈಟ್ ಯಾವುದಾದ್ರೂ ಒಂದು ನೆಗೆಟಿವ್ ನ್ಯೂಸ್ ಬಂದರೆ ಅಥವಾ ನೆಕ್ಸ್ಟ್ ಡೇ ಬರುವಾಗ ತುಂಬ ಸೆಲ್ಲರ್ಸ್ ಬಂದು ಬೈಯರ್ಸ್ ಇಲ್ಲದ ಒಂದು ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆದರೆ ಅಲ್ಲಿ ಸ್ಟಾಕನ್ನು ಹೊಂದಿರುವವರು ಕಡಿಮೆ ಬೆಲೆಗೆ ಮಾರಲು ರೆಡಿ ಆಗ್ತಾರೆ. ಅಂಥ ಸಂದರ್ಭದಲ್ಲಿ ಗ್ಯಾಪ್ ಡೌನ್ ಓಪನ್ ಆಗ್ತದೆ. ಓಪನ್ ಆಗುವಾಗಲೇ ಪ್ರೀವಿಯಸ್ ಡೇಯ ಕ್ಲೋಸ್ಗಿಂತ ಕೆಳಗಡೆ ಒಂದು ಪ್ರೈಸಲ್ಲಿ ಟ್ರೇಡಿಂಗ್ ನಡೀತದೆ. ಅಂಥ ಸಂದರ್ಭದಲ್ಲಿ ಕೆಳಗೆ ಟ್ರೇಡ್ ಆದ ಕಾರಣ ಕೆಳಗೆ ಓಪನ್ ಆಗ್ತದೆ, ಅಲ್ಲಿ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಉಂಟಾಗ್ತದೆ. ನಾರ್ಮಲ್ ಆಗಿ ಗ್ಯಾಪ್ ಅಪ್ ಓಪನ್ ಆದರೆ ಮಾರ್ಕೆಟಲ್ಲಿ ಬೈಯರ್ಸ್ ಜಾಸ್ತಿ ಇದ್ದಾರೆ, ಇನ್ನೂ ಬೈ ಮಾಡ್ತಾರೆ ಎಂಬ ಒಂದು ಬುಲ್ಲಿಶ್ ಸೆಂಟಿಮೆಂಟ್ ಮಾರ್ಕೆಟಲ್ಲಿ ಕ್ರಿಯೇಟ್ ಆಗ್ತದೆ. ಹಾಗೂ ಗ್ಯಾಪ್ ಡೌನ್ ಓಪನ್ ಆದರೆ ಮಾರ್ಕೆಟಲ್ಲಿ ತುಂಬ ಸೆಲ್ಲರ್ಸ್ ಇದ್ದಾರೆ, ಇನ್ನೂ ಈ ಪ್ರೈಸ್ ಇನ್ನೂ ಕಡಿಮೆ ಬರ್ಬೋದು ಅಥವಾ ಎಂಬ ಒಂದು ಬೇರಿಶ್ ಸೆಂಟಿಮೆಂಟ್ ಒಂದು ಮಾರ್ಕೆಟಲ್ಲಿ ಇರ್ತದೆ. ಇನ್ನು ನಾವು ಗ್ಯಾಪ್ ಬೇಸ್ಡ್ ಪ್ಯಾಟರ್ನ್ಸನ್ನು ನೋಡುವ. ಇಲ್ಲಿ ಮೇಯ್ನಾಗಿ 2 ಪ್ಯಾಟರ್ನ್ಸ್ ಬರ್ತದೆ. ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ಸ್ ಅಂತ ಒಂದನ್ನು ಕರಿಬೋದು, ಹಾಗೆ ಇನ್ನೊಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಕರಿಬೋದು. ನಾವು ಮೊದಲು ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನನ್ನು ನೋಡುವ. ಇದು ನಾರ್ಮಲ್ ಆಗಿ ಒಂದು 3 ಕ್ಯಾಂಡಲ್ ಪ್ಯಾಟರ್ನ್ ಆಗಿರ್ತದೆ. ಇದೊಂದು ಡೌನ್ ಟ್ರೆಂಡಿನ ಎಂಡಲ್ಲಿ ಬರ್ತದೆ. ಇಲ್ಲಿ ಬರುವ ಮೊದಲ ಕ್ಯಾಂಡಲ್ ಈ ಒಂದು ಡೌನ್ ಟ್ರೆಂಡ್ ಅನ್ನು ಕನ್ಫರ್ಮ್ ಮಾಡ್ತದೆ. ನೆಕ್ಸ್ಟ್ ಇಲ್ಲಿ ಬರುವ 2ನೇ ಕ್ಯಾಂಡಲ್ ಒಂದು ಡೋಜಿ ಅಥವಾ ಒಂದು ಸ್ಪಿನ್ನಿಂಗ್ ಟಾಪ್ ಆಗಿರ್ತದೆ, ಇಲ್ಲಿ ನಮಗೆ ನೋಡ್ಬೋದು. ನೆಕ್ಸ್ಟ್ 3rd ಕ್ಯಾಂಡಲ್ ಒಂದು ಟ್ರೆಂಡ್ ರಿವರ್ಸಲ್ ನಡೆದು ಒಂದು ಗ್ರೀನ್ ಕ್ಯಾಂಡಲ್, ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂದಿರ್ತದೆ.
ಇಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಟ್ರೆಂಡ್ ರಿವರ್ಸಲ್ ಆಗಿದೆ, ಇನ್ನು ಮಾರ್ಕೆಟ್ ಮೇಲಕ್ಕೆ ಹೋಗ್ಬೋದು ಎಂಬುದನ್ನು ನಮಗೆ ಎಕ್ಸ್ಪೆಕ್ಟ್ ಮಾಡಿಕೊಳ್ಬೋದು. ಇಲ್ಲಿ ನಮಗೆ ಹೇಗೆ ಟ್ರೇಡ್ ಮಾಡ್ಬೋದು ಅಂತ ಕೇಳಿದರೆ, ಈ ಒಂದು ಥರ್ಡ್ ಕ್ಯಾಂಡಲ್ನ ಕ್ಲೋಸಲ್ಲಿ ಹೊಸ ಬೈಯನ್ನು ಮಾಡ್ಬೋದು. ಹಾಗೂ ಈ ಒಂದು ಡೋಜಿಯಾ ಎಂಡ್ ಪಾಯಿಂಟನ್ನು, ಇದರ ಲೋ ಪಾಯಿಂಟನ್ನು ನಮಗೆ ಒಂದು ಸ್ಟಾಪ್ ಲಾಸ್ ಆಗಿ ಸೆಟ್ ಮಾಡಿಕೊಳ್ಬೋದಾಗಿದೆ. ಇನ್ನು ನಾವು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನನ್ನು ನೋಡುವ. ಇದೊಂದು ಅಪ್ ಟ್ರೆಂಡಲ್ಲಿ ಬರುವ ಪ್ಯಾಟರ್ನ್ ಆಗಿರ್ತದೆ. ಇದು ನಾರ್ಮಲ್ ಆಗಿ 3 ಕ್ಯಾಂಡಲ್ ಪ್ಯಾಟರ್ನೇ ಆಗಿರ್ತದೆ. ಇಲ್ಲಿ ಮೊದಲ ಕ್ಯಾಂಡಲ್ ಈ ಒಂದು ಅಪ್ ಟ್ರೆಂಡನ್ನೇ ಕನ್ಫರ್ಮ್ ಮಾಡ್ತದೆ, ಒಂದು ಗ್ರೀನ್ ಕ್ಯಾಂಡಲ್ ಆಗಿರ್ತದೆ. ನೆಕ್ಸ್ಟ್ ಎರಡನೇ ಕ್ಯಾಂಡಲ್ ಒಂದು ಡೋಜಿ ಅಥವಾ ಸ್ಪಿನ್ನಿಂಗ್ ಟಾಪೇ ಆಗಿರ್ತದೆ. ಹಾಗೂ ಮೂರನೇ ಕ್ಯಾಂಡಲ್ ಒಂದು ರೆಡ್ ಕ್ಯಾಂಡಲ್, ಒಂದು ದೊಡ್ಡ ಬಾಡಿ ಇರುವ ಒಂದು ರೆಡ್ ಕ್ಯಾಂಡಲ್ ಆಗಿರ್ತದೆ. ಇದು ಅಪ್ ಟ್ರೆಂಡ್ ಮುಗಿದು ಒಂದು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಎಂಬ ಒಂದು ಕನ್ಫರ್ಮೇಷನ್ ಅನ್ನು ಕೊಡ್ತದೆ. ಇಲ್ಲಿ ನಮಗೆ ಒಂದು ಹೊಸ ಶಾರ್ಟ್ ಸೆಲ್ ಅನ್ನು ಮಾಡ್ಬೋದು. ಈ ಥರ್ಡ್ ಕ್ಯಾಂಡಲ್ನ ಕ್ಲೋಸಲ್ಲಿ ನಮಗೆ ಹೊಸ ಶಾರ್ಟ್ ಸೆಲ್ ಅನ್ನು ಮಾಡ್ಬೋದು. ಹಾಗೂ ಸೆಕೆಂಡ್ ಕ್ಯಾಂಡಲ್ನ ಟಾಪ್ ಅನ್ನು ನಮಗೆ ಸ್ಟಾಪ್ ಲಾಸ್ ಆಗಿ ಸೆಟ್ ಮಾಡಿಕೊಳ್ಬೋದಾಗಿದೆ. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳ ಬಗ್ಗೆ ಕಲಿಬೇಕು ಅಂತ. ಆದರೆ ಇದರ ಎಲ್ಲ ಒಂದು ಹೆಸರುಗಳನ್ನಾಗಲಿ ಬೇರೆ ಬೇರೆ ಪ್ಯಾಟರ್ನ್ಗಳನ್ನಾಗಿ ನೀವು ಬೈಹಾರ್ಟ್ ಮಾಡಿ ಕಲಿಬೇಕಾದ ಅಗತ್ಯವಿಲ್ಲ. ನೀವು ಇದರ ಒಂದು ಬಿಹೈಂಡಲ್ಲಿ ಆಗುವ ಒಂದು ಲಾಜಿಕನ್ನು ತಿಳಿಬೇಕಾಗಿದೆ. ಹಾಗೂ ಒಂದು ಪ್ರೈಸ್ ಆ್ಯಕ್ಷನ್ ನಡೆದು ಹೇಗೆ ಒಂದು ಟ್ರೆಂಡ್ ರಿವರ್ಸಲ್ ಆಗ್ತದೆ ಎಂಬುದನ್ನು ನಿಮಗೆ ನೋಡಿದರೆ ಅಥವಾ ಅರ್ಥ ಮಾಡಿಕೊಂಡ್ರೆ ಸಾಕಾಗ್ತದೆ. ನೀವು ಇದನ್ನು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಟ್ರೇಡನ್ನು ಮಾಡುವಾಗ ಅಥವಾ ಈ ಕ್ಯಾಂಡಲ್ ಸ್ಟಿಕ್ಗಳನ್ನು ನೋಡುವಾಗ, ಚಾರ್ಟ್ಗಳನ್ನು ನೋಡುವಾಗ ನಿಮಗೆ ಬೈ ಎಕ್ಸ್ಪೀರಿಯನ್ಸ್ ಆಗಿ ಆಟೋಮೆಟಿಕ್ ಆಗಿ ಅದು ಗೊತ್ತಾಗ್ತದೆ. ಸೊ ನೀವು ಇದನ್ನು ತುಂಬ ಕಾಂಪ್ಲಿಕೇಟೆಡ್ ಆಗಿ ತಗೊಳ್ಬೇಡಿ, ತುಂಬ ಸಿಂಪಲ್ ಆಗಿ ತಗೊಳ್ಳಿ. ಎಲ್ಲೆಲ್ಲ ಚಾರ್ಟ್ಗಳನ್ನು ನೋಡ್ತೀರಿ ಅಲ್ಲೆಲ್ಲ ಇದನ್ನು ಹೀಗೆ ಬಂದಿದೆಯಾ, ಏನಾಗಿದೆ ಎಂಬುದನ್ನು ಅನಲೈಸ್ ಮಾಡಿ ಟೈಮ್ ಕಳೆದಂತೆ ನಿಮಗೆ ಎಲ್ಲ ಅರ್ಥವಾಗ್ತಾ ಬರ್ತದೆ. ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳುವ ಹಾಗೆ ಈ ಒಂದು ಇಂಡಿಕೇಟರ್ನನ್ನು ಅಥವಾ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನನ್ನು ಮಾತ್ರ ನೋಡಿಕೊಂಡು ನೀವು ಟ್ರೇಡ್ ಮಾಡಬಾರ್ದು. ಬೇರೆ ಟೆಕ್ನಿಕಲ್ ಇಂಡಿಕೇಟರ್ಸ್ಗಳನ್ನು ನೋಡಿ ಎಲ್ಲ ಒಟ್ಟಿಗೆ ಒಂದು ಬೈ ಸಿಗ್ನಲ್ ಕೊಟ್ಟರೆ ಅದೊಂದು ಹೈ ಪ್ರಾಬಬಲ್ ಟ್ರೇಡ್ ಆಗಿರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಟ್ರೇಡ್ ಮಾಡಿ ಹೆಚ್ಚಿನ ಲಾಭ ಗಳಿಸಲು ಪ್ರಯತ್ನ ಮಾಡಬೇಕು. ಇವತ್ತು ನಿಮಗಿರುವ ಟಾಸ್ಕ್ ಏನೆಂದರೆ, ನೀವು ಚಾರ್ಟ್ಗಳನ್ನೆಲ್ಲ ಓಪನ್ ಮಾಡಿಕೊಂಡು ಇಂತಹ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳು ಎಲ್ಲೆಲ್ಲ ಬಂದಿದೆ, ಬಂದ ನಂತರ ಮಾರ್ಕೆಟ್ ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡಿದೆ ಎಂಬಂಥದ್ದನ್ನೆಲ್ಲ ನೀವು ನೋಡಿಕೊಳ್ಬೇಕಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಕಾಣುವ. ಥ್ಯಾಂಕ್ ಯು.